ಸರ್, ನಿಮ್ಮ ಗುರುಗಳು ಟೈಗರ್ ಪ್ರಭಾಕರ್ ಅವರು ನಿಮ್ಗೊಂದು ಅವಾರ್ಡ್ ಬಂದಿದೆ, ಏಕಲವ್ಯ ಅವಾರ್ಡ್ ಅಂತ ಹೇಳ್ಬಿಟ್ಟು. ಸೊ ಅಫ್ಕೋರ್ಸ್ ಏಕಲವ್ಯ ಯಾರು ಅಂತ ಎಲ್ರಿಗೂ ಗೊತ್ತಿರೋವಂಥದ್ದೇ. ತಮ್ಮ ಗುರುಗಳು ದೂರದಿಂದ ನೋಡ್ಕೊಂಡು ಅವರು ವಿದ್ಯೆ ಕಲ್ತಿರೋವಂಥದ್ದು. ಸೊ ಹೇಗೆ ಸ್ಟಾರ್ಟ್ ಆಯಿತು ಸರ್ ನಿಮ್ಮ ಬಾಡಿ ಬಿಲ್ಡಿಂಗ್ ಕತೆ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ, ಹೇಗೆ ಅವರು ನಿಮಗೆ ಸ್ಫೂರ್ತಿ ಆದರು ಟೈಗರ್ ಪ್ರಭಾಕರ್ ಅವರು ಅಂತ? ಮೇಡಮ್, ಟೈಗರ್ ಪ್ರಭಾಕರ್ ಅವರು ಒಂದು ಕಾಡಿನ ರಾಜ ಚಿತ್ರ ರಿಲೀಸ್ ಆಗಿತ್ತು. ನಾನು ಹೇಳ್ಬೇಕಂದ್ರೆ ಆವಾಗ ಈ ನಮ್ಮ ಕರ್ನಾಟಕ ಕಲ್ಚರ್ ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಕುಸ್ತಿ ಅನ್ನೋದು ಒಂದು, ಕುಸ್ತಿ ಮಲ್ಲ ಇದ್ದ ನಮ್ಮ ದಸರಾ ಹಬ್ಬದಲ್ಲಿ ಆಡ್ತಾರೆ. ಕುಸ್ತಿ ಅಂದರೆ ಎಲ್ರಿಗೂ ಗೊತ್ತಿತ್ತು. ಈ ದೇಹದ ದಾಢ್ಯ ಅನ್ನೋದು ಅಷ್ಟು ಯಾವುದು ಗೊತ್ತಿರಲಿಲ್ಲ. ನಾನು ಹೇಳ್ತಿರೋದು ಒಂದು 30 ವರ್ಷದ ಹಿಂದೆ. ಇದು ಒಂದು ಬಾಡಿ ಬಿಲ್ಡಿಂಗು ಮತ್ತು ಕುಸ್ತಿ ಅಜಗಜಾಂತರ ಡಿಫ್ರೆನ್ಸ್ ಇದೆ. ನಮ್ಮ ತಂದೆ ಕುಸ್ತಿ ಪೈಲವನರು, ಲಕ್ಕೊಳ್ಳಿ ಮೈಲಪ್ಪ ಅಂತ ದಾವಣಗೆರೆಯಲ್ಲಿ. ಇವರು ದಾವಣಗೆರೆಯಲ್ಲಿ ತುಂಬ ಪ್ರಖ್ಯಾತಿ ಇದ್ದರು. ಸೊ ಇವರು ಕುಸ್ತಿ ಪಟು ಆಗಿರೋದ್ರಿಂದ ನಾವು ಕುಸ್ತಿ ಆಡುವಾಗಲೇ ನಮಗೆ ಸ್ವಲ್ಪ ಕೈ ಏಟು ಬಿದ್ದಿತ್ತು. ನಾನು ಅವಾಗ PUC SSLC ಮತ್ತು PUC ಓದ್ತಾ ಇದ್ದೆ. ಸೊ ಆ ದಿನಗಳಲ್ಲಿ ನಾನು ಟೈಗರ್ ಪ್ರಭಾಕರ್ ಸರ್ನ ಫಿಲ್ಮ್ ನೋಡಿದ್ದೆ. ಇದು ಕಾಡಿನ ರಾಜ ಚಿತ್ರ ನೋಡಿದ ತಕ್ಷಣ ಅಜಾನುಬಾಹು ದೇಹ, ದೈತ್ಯ ಪ್ರತಿಭೆ ಅವರು ಅದರಲ್ಲಿ ತುಂಬ ಒಂದು ಕಾಡಿನ ರಾಜ ಆಗಿ ಆ ಚಿತ್ರದಲ್ಲಿ ದೇಹದಡ್ಡೆ ಪ್ರದರ್ಶನ ಮಾಡಿದ್ದಾರೆ. ಆನೆ ಜೊತೆಲಿ ಇಡೀ ಒಂದು ಈ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಎಲ್ಲ ಪ್ರಾಣಿಗಳ ಒಟ್ಟಿಗೆ ಒಬ್ಬ ಹೀರೋ ಫೈಟ್ ಮಾಡಿದ್ದಾರೆ ಅಂದರೆ ಅದು ಟೈಗರ್ ಪ್ರಭಾಕರ್ ಅಂತ ಹೇಳ್ತೀನಿ. ಯಾಕಂದರೆ ಆನೆ, ಮೊಸಳೆ, ಹೆಬ್ಬಾವು, ಕೋತಿ, ಸಿಂಹ, ಕರಡೆ, ಟೈಗರು, ಗೋರಿಲ್ಲಾ, ಇಷ್ಟು ಪ್ರಾಣಿಗಳ ಜೊತೆಲಿ ಆ ಟೈಗರ್ ಪ್ರಭಾಕರ್ ಅವರು ಓಪನ್ ಬಾಡಿ, ಒಂದು ಬೇರ್ ಬಾಡಿ ಇದರಲ್ಲಿ ಅದರಲ್ಲಿ ಫೈಟ್ ಮಾಡಿದ್ದಾರೆ ಅದರ ಚಿತ್ರದಲ್ಲಿ. ಆ ಚಿತ್ರದಲ್ಲಿ ಪ್ರತಿಯೊಂದು ಅವ್ರು ತೋರಿಸ್ದಾಗೆಲ್ಲ ನಾವು ಅವ್ರನ್ನ ಬಾಡಿನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ವಿ. ಚಿಕ್ಕ ವಯಸ್ಸಾಗಿರೋದ್ರಿಂದ ನಮಗೆ ಅದು ಭಾಳ ವಿಶೇಷವಾಗಿ ಕಾಣಿಸ್ತಾ ಇತ್ತು. ನಮಗೆ ಈ ನಮ್ಮ ತಂದೆಯವ್ರು ಕುಸ್ತಿ ಪೈಲವನರಾಗಿರೋದ್ರಿಂದ ನಾವು ಅದೇ ಒಂದು ಎಕ್ಸಸೈಸ್ ಮಾಡ್ಕೊಂಬಂದಿರೋದ್ರಿಂದ ಅದು ನೋಡಿದ ತಕ್ಷಣ ನಮಗೆ ಆಕರ್ಷಣೆ ಆಯಿತು ಮೇಡಮ್. ಅದು ಟೈಗರ್ ಪ್ರಭಾಕರ್ ಸರ್ ಫಿಲ್ಮ್ ಕಾಡಿನ ರಾಜ ಅಲ್ಲಿಂದ ಪ್ರಾರಂಭ ಆಗಿ ನಮಗೆ ಇದು ಮಾಡೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ನಮ್ಮ ಮನೆಯಲ್ಲೂ ಕೂಡ ಆ ದಿನಗಳಲ್ಲಿ ನಮ್ಮ ಅಣ್ಣವರು ಮನೆಯಲ್ಲಿ LM ಹನುಮಂತಪ್ಪ ಅವರು, ತಮ್ಮ ನೀನು ಓದ್ತಾ ಇದೆಯಾ, ಕುಸ್ತಿನೂ ಅಂತೂ ಆಡೋಕ್ಕಾಗಿಲ್ಲ, ಎಜುಕೇಷನ್ನು ನೀನು ಸ್ವಲ್ಪ ಇದೆಯಾ, ಇನ್ನು ಬೇರೆ ಏನಾದರೂ ಕ್ರೀಡೆ ಮಾಡಿ ಅಂದಾಗ ಅವರು ಕೂಡ ನಮ್ಮ ಅಣ್ಣವರು ಟೈಗರ್ LM ಹನುಮಂತಪ್ಪ ಅಂತ, ಅವರು ಕೂಡ ನಮ್ಮ ಟೈಗರ್ ಪ್ರಭಾಕರ್ ಸರ್ ಅವರ ಅಭಿಮಾನಿ. ವಿಷಯ ತುಂಬ ಹೇಳ್ತಾ ಹೋದರೆ ನಿಮಗೆ ಜಾಸ್ತಿನೇ ಇದಾಗುತ್ತೆ. ನನ್ನ ಮನೆಯಲ್ಲಿ ನಾವು ಟೈಗರ್ ಫ್ಯಾಮಿಲಿ ಅಂತ, ನಮ್ಮ ದಾವಣಗೆರೆಯಲ್ಲಿ ಟೈಗರ್ LMH ಫ್ಯಾಮಿಲಿ ಅಂತಂದು ನಮ್ಮ ಮನೆಗೆ 1995ನೇ ಇಸ್ವಿಯಲ್ಲಿ ನಾವೊಂದು ಮನೆ ಕಟ್ಟಿದ್ವಿ. ಆವಾಗ ಟೈಗರ್ ಪ್ರಭಾಕರ್ ಸರ್ ಅವ್ರನ್ನೇ ಮನೆ ಕರ್ಕೊಂಡೋಗ್ಬಿಟ್ಟು ಗೃಹ ಪ್ರವೇಶ ಮಾಡಿದ್ವಿ. ಆ ಈ ಮನೆ ಈಗಲೂ ಇದೆ. 1995ರಲ್ಲಿ ಕಟ್ಟಿರ್ತಕ್ಕಂಥ ಮನೆ. ಆ ಮನೆ ಗೃಹ ಪ್ರವೇಶಕ್ಕೆ ನಾನು ಟೈಗರ್ ಪ್ರಭಾಕರ್ ಸರ್ನೇ ಕರ್ಕೊಂಡೋಗಿದ್ದೆ. ಮನೆಗೆ ಟೈಗರ್ ಹೌಸ್ ಅಂತ ನಾವು ನಾಮಕರಣ ಮಾಡಿದ್ದೀವಿ. ಆಗ ಅಂದರೆ 1995 ಅಕ್ಟೋಬರ್ 10ನೇ ತಾರೀಕಿಗೆ ಬಂದು ಟೈಗರ್ ಪ್ರಭಾಕರ್ ಸರ್ ಅವರು ಅದನ್ನು ಗೃಹ ಪ್ರವೇಶ ಮಾಡಿದರು. ಈಗಲೂ ಕೂಡ ಇದೆ ಮೇಡಮ್. ಹಾಗಾಗಿ ಒಬ್ಬ ಸಣ್ಣ ಅಭಿಮಾನಿ ಮನವರಿಕೆಗೆ, ಒಂದು ಮನವಿಗೋಸ್ಕರ ಅವ್ರು ಸ್ಪಂದಿಸಿ ಅವ್ರ ಹೃದಯವಂತಿಕೆ ಅಲ್ಲಿಂದ ಬೆಂಗಳೂರಿಂದ ಬಂದು ಅವರು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದು ಇದು ಮಾಡಿದ್ರು ಮೇಡಮ್, ಗೃಹ ಪ್ರವೇಶ ಮಾಡಿದರು. ಹೀಗಾಗಿ ಭಾಳ ಅವ್ರ ಮೇಲೆ ನನಗೆ ಅಭಿಮಾನ, ಗೌರವ ಜಾಸ್ತಿ. ಮತ್ತು ಅವರಿಗೋಸ್ಕರ ಒಂದು ಡೆಡಿಕೇಟ್ ಮಾಡೋದಕ್ಕೆ ಚೆಸ್ಟ್ನ ಇದು ಮಾಡ್ಬೋದಾ ಸರ್? ನಿಮ್ಮ ಚೆಸ್ಟ್ ಪ್ರಭಾಕರ್ ಸರ್ ಯಾವಾಗಲೂ ಹೇಳ್ತಾ ಇರೋರು, ಯಾವುದೇ ಕೆಲಸ ಆದ್ರೂ ಕಷ್ಟಪಟ್ಟು ಮಾಡಿದ್ರೆ ಇಷ್ಟ ಆಗಲ್ಲ, ಯಾವುದೇ ಕೆಲಸ ಆದ್ರೂ ಇಷ್ಟಪಟ್ಟು ಮಾಡಿ ಕಷ್ಟನೇ ಆಗಲ್ಲ, ರೈಟ್ ಅಂತ ಹೇಳ್ಬಿಟ್ಟು ಅವರು ಯಾವಾಗಲೂ ಟೈಗರ್ ಪ್ರಭಾಕರ್ ಸರ್ ಅವ್ರದ್ದು ಆ ಡೈಲಾಗು ಭಾಳ ಇಷ್ಟಪಟ್ಟು ನಾನು ಆ ಡೈಲಾಗ್ನ ಕೇಳ್ತೀನಿ ಮೇಡಮ್. ಟೈಗರ್ ಪ್ರಭಾಕರ್ ಸರ್ ಅಂದರೆ ನನ್ನ ಬಾಡಿ ಎಲ್ಲ ಫುಲ್ಲೆಲ್ಲ ರೋಮಾಂಚನ ಆಗೋಗ್ಬಿಡ್ತೈತೆ. ಪ್ರತಿಯೊಂದು ಕ್ಷಣನೂ ಅವ್ರು ನಾವು ನೆನೆಸ್ಕೊಳ್ತೀನಿ. ಇವತ್ತಿನ ದಿನ ಊಟ ಮಾಡ್ತಾಯಿದ್ದೀನಿ ಏನಾದರೂ ಅಂತಂದರೆ ಟೈಗರ್ ಪ್ರಭಾಕರ್ ಸರ್ ಅವರ ಸಿನಿಮಾ ನೋಡಿ ಇರೋದ್ರಿಂದನೇ ನಾನು ಬಾಡಿ ಬಿಲ್ಡಿಂಗು ಮಾಡಿದ್ದು. ಇಲ್ಲಾಂದರೆ ನಾನು ಕುಸ್ತಿ ಆಡಿಕೊಂಡು ದಾವಣಗೆರೆಯಲ್ಲಿ ಇನ್ನೇನು ಆಗ್ತಾಯಿದ್ದೋ ಗೊತ್ತಿಲ್ಲ ಮೇಡಮ್. ನೋಡಿ, ಅವ್ರನ್ನ ಎಷ್ಟು ಮಿಮಿಕ್ರಿ ಮಾಡ್ತೀರಾ ನೀವು, ಅವ್ರ ಶೈಲಿನ. ನೀವು ಅದನ್ನೇ ಬಿಗ್ ಬಾಸ್ ಮನೇಲಿ ಮಾಡ್ಬೋದಿತ್ತಲ್ವಾ? ಇಲ್ಲ, ಅವಕಾಶ ಇತ್ತು, ಇನ್ನೂ ಟೈಮ್ ಇತ್ತು. ಈಗ ನೀವು ನೈಟ್ ಈಗ ಬಂದ್ಬಿಟ್ಟು ಇವತ್ತು ಮದುವೆ ಆಗ್ಬಿಟ್ಟು ನಾಳೆ ಅತ್ತೆ ಮನೆ ಬಂದ್ಬಿಟ್ಟು ಅದನ್ನೇ ಅಲ್ವಾ ರಕ್ಷಿತಾ ಅವರು ಅವತ್ತೇ ಹೊರಟೋಗಲ್ವಾ ಮನೆಯಿಂದ ಆಚೆ? ಅವಾಗಲೇ ನೀವು ಅಲರ್ಟ್ ಆಗ್ಬೇಕಾಗಿತ್ತು. ಇಲ್ಲಿ ಟೈಮ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಂತ ಹೇಳಿ ಸೆಕೆಂಡು ನಿಮಿಷ ಕೂಡ ಗಳ ಕೊಡೋದು ಕೂಡ ನಾವು ಯೋಚನೆ ಮಾಡ್ತಾ ಇದ್ವಿ. ಯೋಚನೆ ಮಾಡ್ತಿದ್ದಂಗೆ ಅಲ್ಲಿ ಹಿಡ್ದಾಕ್ಬಿಟ್ರು. ಅದು ಪ್ರತಿಭಟಿಸೋಕ್ಕೆ ನಾವು ಆಗಲಿಲ್ಲ ಅನ್ನೋದೇ ಒಂದು ಇದಾಗ್ತಾ ಇದೆ ನಮಗೆ.